ಅಂತೂ ಇಂತೂ ಪೈಸಾ ವಸೂಲ್ ಮ್ಯಾಚ್. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ 3 ಮ್ಯಾಚ್ ಏನು ಒನ್ ಸೈಡೆಡ್ ಮ್ಯಾಚ್, ಚೇಸ್ ಈ ರೇಂಜಿಗೆ ಚಾಚಿಸ್ತಾ ಇದ್ದಾರಲ್ಲ ಮಾರ್ರೆ ಅಂತ ನಾವು ಅಂತಾ ಇರುವಾಗ, ಅಂತೂ ಇಂತೂ ಇವತ್ತು ನಡೆದಂತಹ ಮ್ಯಾಚ್ ಹೀಗೆ ಯಾರು ವಿನ್ ಆಗ್ತಾರೆ ಹೇ ಪಂಜಾಬ್ ಎಂತ ಚೋಕ್ ಮಾಡ್ತಾ ಉಂಟು ಹಾಗೆ ಅಂತ ಅಂದ್ಕೊಳ್ಳುವಷ್ಟು ಚೋಕ್ ಮಾಡಿದ್ರು. ಕೊನೆಯಲ್ಲಿ ಇಲ್ಲ ಇವತ್ತು ಪಂಜಾಬೇ ವಿನ್ ಆಗೋದು ಅಂತ ಅವರ ಡೆಬ್ಯೂ ಮ್ಯಾಚ್ ಆಡ್ತಾ ಇರುವಂಥ 22 ವರ್ಷದ ಕ್ರಿಕೆಟರ್, ಆಸ್ಟ್ರೇಲಿಯನ್ ಕ್ರಿಕೆಟರ್ ಕೊನೆಯಲ್ಲಿ 44 ಬಾಲಿಗೆ 72 ರನ್, ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್. ಪಂಜಾಬು 3 ವಿಕೆಟ್ಗಳ ವಿಕ್ಟ್ರಿ ಗುಜರಾತ್ ಟೈಟನ್ಸ್ ವಿರುದ್ಧ. ಸೊ ಏನು ನನ್ನದೊಂದು ಅರ್ಲಿ ಪ್ರೆಡಿಕ್ಷನ್ ಅಂತ ಹೇಳಿದ್ದೆ, ಮುಂಬೈ, RCB, ಪಂಜಾಬ್ ಮತ್ತು ಡೆಲ್ಲಿ ಪ್ಲೇ ಆಫಿಗೆ ಹೋಗ್ಬೋದು ಅಂತ ಅನ್ನಿಸ್ತಾ ಉಂಟಂತೆ. ಈ 4 ತಂಡಗಳಲ್ಲಿ ಈಗ 3 ತಂಡ ಗೆದ್ದಿದೆ, ತನ್ನ ಪ್ರಥಮ ಮ್ಯಾಚನ್ನು ಗೆದ್ದಿದೆ. ನಾಳೆ ಡೆಲ್ಲಿ ಮತ್ತು ಲಕ್ನೋ ಮ್ಯಾಚ್ ನಡೀತಾ ಉಂಟು. ನನಗೆ ಅನಿಸೋದು ಡೆಲ್ಲಿ ವಿನ್ ಆಗ್ತದೆ ಅಂತ. ಸುಮ್ಮನೆ ಅನ್ನಿಸ್ಲಿಕ್ಕೆ ಅಂತ ಆಗಬೇಕು, ಲಕ್ನೋ ಸಹ ವಿನ್ ಆಗ್ಬೋದು, ಬಟ್ ಡೆಲ್ಲಿ ಸಹ ವಿನ್ ಆದರೆ ನಾನು ಪ್ಲೇ ಆಫಿಗೆ ಇಂತಿಂಥ ತಂಡಗಳು ಹೋಗ್ತದೆ ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ತಂಡ ತನ್ನ ಫಸ್ಟ್ ಮ್ಯಾಚ್ ಗೆದ್ದಾಗೆ ಆಗ್ತದೆ. ಬಟ್ ಇವತ್ತಿನ ಮ್ಯಾಚಿಗೆ ಬರೋದಿದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಗುಜರಾತ್ ಟೈಟನ್ಸ್ ಹೊಡೆದದ್ದು ಕೇವಲ 162 ರನ್. ಆ ಒಂದು ಪಿಚ್ಚಲ್ಲಿ ಚಂಡೀಗಢಲ್ಲಿ 162. ನಾನು ಬ್ಯಾಟಿಂಗ್ ಟ್ರ್ಯಾಕ್ ಹಾಗೆ ಅಂತ ಹೇಳ್ತಾ ಇಲ್ಲ, ಬಟ್ T20 ಅಷ್ಟು ಇವಾಲ್ವ್ ಆದ ಮೇಲೆ 162 ಹೊಡೆದ್ರೆ ಅದು ಸಹ ಈ IPL ನನಗೆ ಅನ್ಸುತ್ತೆ ಇದು ಹೈ ಸ್ಕೋರಿಂಗ್ IPL. 162 ಹೊಡೆದ್ರೆ 80% ನೀವು ಮ್ಯಾಚ್ ಅಲ್ಲೇ ಸೋತಾಗಿ ನೀವು ಬೌಲರ್ಸನ್ನು ಡಿಫೆಂಡ್ ಮಾಡಿ ಅಂತ ಹೇಳಿದರೆ ಪಾಪ ಎಂತ ಡಿಫೆಂಡ್ ಮಾಡ್ತಾರೆ. ಅದು ಸಹ ಈ ರೇಂಜಿಗೆ ಬ್ಯಾಟಿಂಗ್ ಡೆಪ್ತ್, ಈ ರೇಂಜಿಗೆ ಆಲ್ರೌಂಡರ್ಸನ್ನು ಹೊಂದಿರುವಂತಹ ಪಂಜಾಬ್ ತಂಡದ ವಿರುದ್ಧ ನೀವು 162 ಹೊಡೆದು ಡಿಫೆಂಡ್ ಮಾಡು ಅಂತ ಬೌಲರ್ಸ್ಗೆ ಹೇಳಿದರೆ ಅವರು ಬೌಲರ್ಸ್ನ ಡಿಫೆಂಡ್ ಮಾಡೋದಿಲ್ಲ ಅಂತವೇ ಹೇಳ್ತಾರೆ. ಯಾಕಂತಂದರೆ ಇದು ಕಷ್ಟ, ಡಿಫೆಂಡ್ ಮಾಡಲಿಕ್ಕೆ ಕಷ್ಟ. ಸೊ ಬೌಲರ್ಸನ್ನು ದೂರಿ ಪ್ರಯೋಜನ ಇಲ್ಲ. ಇವತ್ತು ಗುಜರಾತಿನ ಒಂದು ಇನ್ನಿಂಗ್ಸ್ ನೋಡಿದಾಗ ಎಲ್ಲರೂ ಸಹ ಪ್ರಾಮಿಸಿಂಗ್ ಸ್ಟಾರ್ಟ್ ಕೊಟ್ಟು ಮತ್ತೆ ನನಗೆ ಇಷ್ಟ ಆಡಲಿಕ್ಕೆ ಬರೋದು ಅಣ್ಣ, ಸಾರಿ ನಾ ಔಟ್ ಆಗ್ತೇನೆ ಅಂತ ಮನೆಗೆ ಹೋದಾಗೆ ಇತ್ತು, ಪೆವಿಲಿಯನಿಗೆ ಹೋದಾಗೆ ಇತ್ತು. ದೊಡ್ಡ ಅಂದರೆ ಸಿಕ್ಕಂಥ ಸ್ಟಾರ್ಟನ್ನು ಅದು ದೊಡ್ಡದಾಗಿ ಯುಟಿಲೈಸ್ ಮಾಡಲೇ ಇಲ್ಲ. ಎಲ್ಲರೂ ಸಹ ಒಂದು ಈಗ ಗಿಲ್ ಆಗಿರ್ಬೋದು 39 ರನ್ನಿಗೆ ಔಟ್ ಆದರು. ಅದಾದಮೇಲೆ ಬಟ್ಲರ್ ಕೂಡ ಹಾಗೆ 38 ರನ್ನಿಗೆ ಔಟ್ ಆದರು. ದೊಡ್ಡ ಇನ್ನಿಂಗ್ಸ್ ಇನ್ನೇನು ಆಗ್ತದೆ ಹೇಳುವಾಗ ಅವರು ವಿಕೆಟ್ ಎಲ್ಲರೂ ಸಹ 6 ಹೊಡೆಯುವಂಥ ಧಾವಂತದಲ್ಲಿ ಅದು 6 ಆಗದೆ ಒಂದು ಈಸಿ ಕ್ಯಾಚ್ ಆಗಿ ಕನ್ವರ್ಟ್ ಆಗಿ ಎಲ್ಲರೂ ಔಟ್ ಆಗ್ತಾ ಹೋದರು. ಸುಂದರ್ ಓ ಮೈ ಗಾಡ್, ಏನು ಸುಂದರ್ ಅನ್ನುವಂತಹ ಪದಕ್ಕೆ ತದ್ವಿರುದ್ಧವಾಗಿತ್ತು ಅವರ ಇನ್ನಿಂಗ್ಸ್. ದೇವ ಎಂಥ ಅವರು T20 ನಂಗೆ ಗೊತ್ತಿಲ್ಲ ಮಾರ್ರೆ, ಅವರು ಆಲ್ರೌಂಡರ, ಬೌಲರ, ಬ್ಯಾಟರ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಬೌಲಿಂಗಲ್ಲೂ ನನಗೇನು ಅಂಥ ಒಂದು ವಾವ್ ಅಂತ ಅನಿಸೋದಿಲ್ಲ, ಬ್ಯಾಟಿಂಗಲ್ಲೂ ವಾವ್ ಅಂತ ಅನಿಸೋದಿಲ್ಲ. ಇವತ್ತು ಅವ್ರದ್ದು ಬ್ಯಾಟಿಂಗ್ ನೋಡಿ ಅಯ್ಯೋ ಎಂತ ಅಣ್ಣ, ಫಸ್ಟ್ 2 ಬಾಲಿಗೆ 6 ರನ್ ಹೊಡೆದ್ರಿ, ಅದಾದಮೇಲೆ ಭಾರಿ ಒದ್ದಾಡ್ತಿದ್ದೀರಲ್ಲ ಅಂತ ಅನಿಸಿತು. ತೆವಾಟಿಯಾಗೆ ಒಂದು 10 ಬಾಲ್ ಸಿಕ್ಕಿತ್ತು, 10 ಬಾಲಲ್ಲಿ ಹೊಡೆದದ್ದು 11 ರನ್. ಶಾರುಖ್ ಖಾನ್ ಅವರು ಎಂತ ಇಲ್ಲ ಅಂದರೆ ಆ ಕ್ಷಣದಲ್ಲಿ ಬಂದು ಒಂದು ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಕ್ರಿಯೇಟ್ ಮಾಡಬೇಕಿತ್ತು. ಕೊನೆಗೆ ರನ್ನೇ ಬರಲಿಲ್ಲ. ಸೊ ರನ್ ಬರದಿರುವಂಥ ಕಾರಣ 162 ರನ್. ಅದು 162 ರನ್ ಆಗಲಿಕ್ಕೆ ಹರ್ಷದೀಪ್ ಸಿಂಗ್ ಅವರ ಒಂದು ಕೃಪಾ ಕಟಾಕ್ಷ ಎಲ್ಲ ಭಾರಿ ಉಂಟು. ಎಷ್ಟು ವೈಡ್ ಅಣ್ಣ, ಲಾಸ್ಟ್ ಓವರ್ ಅಂತೂ ಹೋಗ್ತಾನೆ ಇಲ್ಲ. 20 ಓವರ್ ಆಗ್ತಾ ಉಂಟು, 21 ಓವರ್ ಹಾಕಿದಾಗಿತ್ತು. ಎಷ್ಟು ವೈಡು ದೇವರೇ. ಬಟ್ ಸ್ಟಿಲ್ ಅಷ್ಟು ವೈಡ್ ಹಾಕಿ ಸಹ ಲಾಸ್ಟ್ ಓವರಲ್ಲಿ ಒಂದು 6 ವೈಡ್, ಒಂದು ನೋ ಬಾಲ್ ಎಲ್ಲ ಸೇರಿ ಕೂಡ 12 ರನ್ ಬಂದಂತ ಕಾಣ್ತದೆ. ಸೊ 162 ರನ್. ಇವರದ್ದು ಚೇಸ್ ಸ್ಟಾರ್ಟ್ ಆಯಿತು. ಏನು ಪಂಜಾಬ್ ಚೇಸ್ ಮಾಡುವಾಗ ಇದು ನೀರು ಕುಡ್ದಾಗ ವಿನ್ ಆಗ್ತಾರೆ. ಪ್ರಭ್ ಸಿಮ್ರನ್ ಸಿಂಗ್ ದಡಬಡ ಅಂತ ಹೊಡಿತಿದ್ದಾರೆ, ಕೊನಾಲಿ ಹೊಡಿತಿದ್ದಾರೆ, ಬರೀ 6 ಹೊಡಿತಿದ್ದಾರೆ, ಬೌಂಡ್ರಿನೇ ಹೊಡೆಯೋದಿಲ್ಲ. ನಮಗೆ ಬೌಂಡ್ರಿ ಹೊಡಿಲಿಕ್ಕೆ ಬರೋದಿಲ್ಲ, ನಾವು 6 ಬೌಂಡ್ರಿ ಹೊಡಿಯೋದು, 14 6 ಹೊಡಿತೇವೆ. ಯಾವ ಥರ 6 ಅಂತಂದರೆ ಗಾಬರಿ ಆಗಬೇಕು, ಇದೆಂತ ಮಾರ್ರೆ ಬೌಂಡ್ರಿ ಹೊಡಿಲಿಕ್ಕೆ ಬರೋದಿಲ್ಲ ಇವರಿಗೆ ಅನ್ನಿಸುವಷ್ಟು 6 ನಾವು ಹೊಡಿತೇವೆ ಅಂತ. ಯಾಕಂತಂದರೆ ಪ್ರಭ್ ಸಿಮ್ರನ್ ಸಿಂಗ್ ಒಂದೇ 4 ಹೊಡೆದದ್ದು, 4 6, ಕೊನಾಲಿ 5 4 5 6. ಅದು ಕೊನೆಗೆ ಲಾಸ್ಟ್ 2 4 ಹೊಡೆದೋದು ಬಿಟ್ಟರೆ ಇಲ್ಲದೆ 3 4 ಆಗಿರ್ತಿತ್ತು ಕೊನಾಲಿ ಅವರದು. ಕೊನೆಗೆ ಏನು ಇದು ಶ್ರೇಯಸ್ ಅಯ್ಯರ್ ಅವರು 2 6 ಮತ್ತು ಪ್ರಿಯಾಂಶ್ ಆರ್ಯ ಅವರು 1 6, ಬಂದವರೆಲ್ಲ 6 ಹೊಡಿತಿದ್ದಾರೆ. 4 ಹೊಡಿಲಿಕ್ಕೆ ಆಗೋದಿಲ್ಲ ಅಂತ. 110ಕ್ಕೆ 2 ವಿಕೆಟ್ ಅಂತ ಇದ್ದಂಥ ಪಂಜಾಬ್ ಕಿಂಗ್ಸ್ 118ಕ್ಕೆ 6. ಹೆಂಗೆ ಜೋಕು ಅಂತ ಕಣ್ಣು ಬಿಡುವಷ್ಟರಲ್ಲಿ ಪಟ ಅಂತ ವಿಕೆಟ್ ಹೋಯ್ತು. 4 ವಿಕೆಟ್ 8 ರನ್ ಕಳೆಯುವಷ್ಟರಲ್ಲಿ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಏನು ಪ್ರಸಿದ್ಧ ಕೃಷ್ಣ ಅವರು ಸೂಪರಾಗಿ ಫಸ್ಟ್ 2 ಓವರ್ ಸೂಪರಾಗಿ ಬಾಲ್ ಹಾಕಿದ್ರು. ಫಸ್ಟ್ 2 ಓವರಲ್ಲಿ 3 ವಿಕೆಟ್ ತೆಗೆದ್ರು. ನೆಕ್ಸ್ಟ್ 2 ಓವರ್ ಹೊಡಿಸ್ಕೊಂಡ್ರು, ಅಲ್ಲಿಗೆ ಚುಕ್ತ ಮಾಡಿದ್ರು. 4 ಓವರಿಗೆ 29 ರನ್ ಬಿಟ್ಟುಕೊಟ್ರು. ಬಟ್ ಫಸ್ಟ್ 2 ಓವರ್ ಬಂದರು ಮಾರ್ರೆ, ವಿಕೆಟ್ ತೆಗೆದ್ರು. ಫಸ್ಟ್ ಬಾಲೇ ವಿಕೆಟ್ ತೆಗೆದ್ರು. ಹೇಗೆ ಅಲ್ಲಿ ಪಂಜಾಬ್ ಕಿಂಗ್ಸ್ ಪರವಾಗಿ
3 ವಿಕೆಟ್ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ತೆಗೆದ್ರು. GT ಪರವಾಗಿ 3 ವಿಕೆಟ್ ಇನ್ನೊಂದು ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ತೆಗೆದ್ರು. ಸೊ ಇಬ್ಬರು ಕನ್ನಡಿಗರು ನೀನು ಮುಂದೆ ನೀನು ಮೇಲೆ ನಾನು ಮೇಲೆ ಅಂತ ಅನ್ನೋ ಥರ ಬೌಲಿಂಗ್ ಪ್ರದರ್ಶನ ಮಾಡಿದ್ದಾರೆ. ಅದೊಂದು ಖುಷಿ ಆಯ್ತು. ನಮ್ಮ ಕನ್ನಡಿಗರು ಶೈನ್ ಆದರೆ ನಮಗೆ ಖುಷಿ ಅಲ್ಲ ಮಾರ್ರೆ. ಆ್ಯಂಡ್ ಆ ಕಡೆ ಸ್ಪಿನ್ನರ್ ಚಾಹಲ್ ಅವರು 2 ವಿಕೆಟ್ ತೆಗೆದಿದ್ರು. ಬಟ್ ಇಲ್ಲಿ ಏನು GT ಪರವಾಗಿ ನಾವು ತುಂಬ ನಿರೀಕ್ಷೆ ಮಾಡ್ತೇವೆ. ಯಾರಿಂದ? ರಾಶಿದ್ ಖಾನಿಂದ ಇನ್ನೂ ಸಹ ಜಾಸ್ತಿ ನಿರೀಕ್ಷೆ ಮಾಡ್ತೇವೆ. 1 ವಿಕೆಟ್ ತೆಗೆದ್ರು ಹೌದು ಪ್ರಭ್ಸಿಮ್ರನ್ ಸಿಂಗ್ ಅವರಿದು, ಬಟ್ ಅಂಥದ್ದೇನು ಮತ್ತೆ ಎಫೆಕ್ಟಿವ್ ಅಂತ ಅನ್ನಿಸ್ತಿಲ್ಲ. ಕಂಟ್ರೋಲ್ ಕೂಡ ಮಾಡಿದರು, ಬಟ್ ಸುಂದರ್ ಅವರಿಂದ ಇನ್ನೂ ಕೂಡ ಜಾಸ್ತಿ ನಿರೀಕ್ಷೆ ಇತ್ತು ವಿಕೆಟ್ ತೆಗಿಬೇಕಂತ. ಸಿರಾಜ್ ಅಣ್ಣನಿಗೆ ಪಾಪ 2 ಓವರ್ ಕೊಟ್ಟದ್ದು, ಯಾಕೆ ಅಂತ ಗೊತ್ತಿಲ್ಲ. ಸಿರಾಜ್ ಅಣ್ಣನಿಗೆ ಮತ್ತೆ ಗಿಲ್ಲಿಗೆ ಬರೋದಿಲ್ವ. 2 ಓವರ್ಗೆ 15 ರನ್ ಡೀಸೆಂಟಾಗಿ ಬೌಲ್ ಮಾಡಿದ್ದಾರೆ. ಬಟ್ ಸ್ಟಿಲ್ 3ನೇ ಓವರ್ ಕೊಡಲೇ ಇಲ್ಲ. ರಬಾಡ ಅವರು 1 ವಿಕೆಟ್ ತೆಗೆದ್ರು ಕೂಡ ಒಂದು ಥರ ನಾನು ಸುಮಾರು ಸಲ ಹೇಳಿದ್ದೇನೆ, ಅವ್ರು ಒಂಥರ ಮಿನಿ ರನ್ ಮೆಷಿನ್ IPL ಅಂತ ಬಂದಾಗ ಅಂತ. ಹಾಗೆ ಆಯಿತು. 118ಕ್ಕೆ 6 ವಿಕೆಟ್ ಹೋದ ಮೇಲೆ ಮತ್ತೆ ಒಂದು ಕಡೆ ಬಂಡೆಕಲ್ ಥರ ನಿಂತದ್ದು ಕೊಹ್ಲಿ. ಎಂಥ ಇನ್ನಿಂಗ್ಸ್ ಮಾರೆ, ಎಫರ್ಟ್ಲೆಸ್ 6, ಎಫರ್ಟ್ಲೆಸ್ ಇನ್ನಿಂಗ್ಸ್. ಎಲ್ಲಿ ಕೂಡ ರನ್ ರೇಟ್ ಮ್ಯಾಟರ್ ಆಗ್ತಾ ಉಂಟಂತ ಅನ್ನಿಸ್ಲೇ ಇಲ್ಲ. ಕೊನೆಗೆ 19.1 ಓವರಿಗೆ 7 ವಿಕೆಟ್ ಕಳೆದುಕೊಂಡು 165 ರನ್ ಪಂಜಾಬ್ ಕಿಂಗ್ಸ್ ಹೊಡೀತು. ಝೇವಿಯರ್ ಬ್ರೆಟ್ಲೆಟ್ ಒಂದು 6 ಹೊಡೆದ್ರು. ಪ್ರಸಿದ್ಧ ಕೃಷ್ಣ ಅವರದು 19th ಓವರ್, ಪ್ರಸಿದ್ಧ ಕೃಷ್ಣ ಅವರದು ಕೊನೆಯ ಓವರ್. ಆ 6 ನೋಡಿ, ವೋವ್ ಏನು ಪವರ್ ಅಣ್ಣ, ನೀನು ಬೌಲರ ಬ್ಯಾಟ್ಸ್ಮನ್ ಅಂತ ಅನ್ನಿಸುವಷ್ಟು ಒಂದು ಪವರ್ಫುಲ್ ಹಿಟ್ ಆಗಿತ್ತದು. ವಿನ್ ಆದರು ಪಂಜಾಬ್ ಕಿಂಗ್ಸ್. ಅವರ ಟೀಮ್ ಸೂಪರ್ ಆಗಿದೆ. ಇವರು ಕೂಡ ನನ್ನ ಪ್ರಕಾರ ಮುಂಬೈ RCB ಪಂಜಾಬ್ ಒಂದು ಬರಲೇಬೇಕು, ಪ್ಲೇ ಆಫಿಗೆ ಬಂದೇ ಬರ್ತದೆ ಅಂತ ಅನ್ನಿಸ್ತಿದೆ. 4ನೇ ತಂಡ ಯಾವುದಾಗ್ಬೋದು ಅಂತ. 4ನೇ ತಂಡ ನನಗೆ ಡೆಲ್ಲಿ ಬರ್ಬೋದು ಅಂತ ಅನ್ನಿಸ್ತಾ ಉಂಟು. ನಿಮಗೇನು ಅನ್ನಿಸ್ತದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗೆ ನೆನಪುಂಟು, ನಾವು ಪ್ರೆಡಿಕ್ಷನ್ ಪೋಲ್ ಮಾಡ್ತೇವಲ್ಲ ಪೋಸ್ಟ್ ಸೆಕ್ಷನಲ್ಲಿ, ಬೈದವೆ ನಾಳೆಯಿಂದ ಟಾಸ್ ಆದಮೇಲೆ ಹಾಕ್ತೇನೆ ಮಾರ, ನನಗೆ ಆಗೋದಿಲ್ಲ ಅಣ್ಣ. ಯಾಕಂದರೆ ನಾನಿವತ್ತು 6:15ಗೆ ಪೋಸ್ಟ್ ಹಾಕಿದೆ, 7:15 ನೋಡುವಷ್ಟರಲ್ಲಿ 620 ಕಮೆಂಟ್. ನನಗೆ ಗಾಬರಿ ಇದೆ. ಇದು ಎಷ್ಟು 620 ಸ್ಕ್ರೀನ್ಶಾಟ್ ತೆಗೆದುಕೊಂಡು ಏನೇನೋ ಸರ್ಕಸ್ ಮಾಡಿ ಯಾರು ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತೆಲ್ಲ ನನಗೆ ನೋಡುವಷ್ಟರಲ್ಲಿ ಸುಸ್ತಾಗಿ ಹೋಯ್ತು ಮಾರ್ರೆ. ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ನೋಡ್ತಾ ಇದ್ದೇನೆ, ಸುಸ್ತಾಗಿ ಹೋಯ್ತು ನನಗೆ. ಕರೆಕ್ಟ್ 7:15ಗೆ ನಾನು ಸ್ಕ್ರೀನ್ಶಾಟ್ಸ್ ಎಲ್ಲ ತೆಗೆದುಕೊಂಡೆ. ಬಟ್ ಇನ್ನು ಮೇಲೆ ನಾನು ಟಾಸ್ ಆದಮೇಲೆ ಹಾಕ್ತೇನೆ ಆಯಿತಾ. ಟಾಸ್ ಆದಮೇಲೆ ಒಂದು ಇದು ಪ್ರೆಡಿಕ್ಷನ್ ಕೇಳ್ತೇನೆ, ಫಸ್ಟ್ ಇನ್ನಿಂಗ್ಸು ಸ್ಕೋರ್ ಪ್ರೆಡಿಕ್ಟ್ ಮಾಡಿ ಅಂತ. 7:15ಗೆ ಮುಗೀತು. ಆ ಅರ್ಧ ಗಂಟೆಲಿ ಯಾರು ಏನು ಹಾಕಿರ್ತಾರೆ ಅದನ್ನು ನೋಡ್ಕೊಳ್ತೇನೆ. ಇವತ್ತು ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದ್ದು ಅನುರಾಗ್ ಕೆದ್ಲಾಯ್ ಅವರು. ಆ್ಯಕ್ಚುಲಿ ಬೇರೆ ಪೋಸ್ಟಲ್ಲಿ ಹಾಕಿದ್ರು, ಬಟ್ ಸ್ಟಿಲ್ ಇವತ್ತು ನಾನು ಕನ್ಸಿಡರ್ ಮಾಡ್ತಾ ಇದ್ದೇನೆ. ವಾವ್, ಎಂಥ ಪ್ರೆಡಿಕ್ಷನ್ ಮಾರ್ರೆ. GT ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 162 ರನ್ ಹೊಡಿತಾರೆ, ಬಟ್ ಪಂಜಾಬ್ ಚೇಸ್ ಮಾಡ್ತಾರೆ ಅಂತ ಬರ್ತಿದ್ರು. ವಾವ್, ಎಂತ ಅಣ್ಣ ಇದು, ಹೇಗೆ ನಿಮ್ಗೆ ಗೊತ್ತುಂಟು. ಬಟ್ ಭಾರಿ ಖುಷಿ ಆಯಿತು, ಅಷ್ಟು ಪರ್ಫೆಕ್ಟ್ ಪ್ರೆಡಿಕ್ಷನ್. ಇನ್ನೊಂದು ಮಹಾದೇವ್ ಅವರು ಆಲ್ಮೋಸ್ಟ್ ಹತ್ತಿರ ಇದ್ದರು, 161 ಅಂತ ಪ್ರೆಡಿಕ್ಟ್ ಮಾಡಿದರು. ಸೊ ಭಯಂಕರ ಮಾರ ನಿಮ್ಮದು ಪ್ರೆಡಿಕ್ಷನ್ನು. ವಾವ್. ಇನ್ನು ಸುಮಾರು ಜನ 275, 280 ತನಕ ಹೋಗಿತ್ತು. GT 280 ಹೊಡಿತಾರೆ, ಯಾರೊಬ್ರು 300 ಅಂತ ಬರೆದಿದ್ರು. ತುಂಬ ಎಕ್ಸ್ಪೆಕ್ಟೇಷನ್ಸ್. ಎಸ್, ನಾಳೆ ಪ್ರಿವ್ಯೂವಲ್ಲಿ ಸಿಗುವ. ನಮಸ್ಕಾರ.